ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಭವಿಷ್ಯ ಸಂಗಮ. ನಾನು ಇವತ್ತಿನ ವಿಡಿಯೋದಲ್ಲಿ ಗಿಬ್ಲಿ ಆರ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ಬೋದು, ಈಗಾಗಲೇ ಇತ್ತೀಚೆಗೆ ಈ ಒಂದು ಗಿಬ್ಲಿ ಸ್ಟೈಲ್ ಎಫೆಕ್ಟ್ ತುಂಬಾ ಕ್ರೇಜ್ ಆಗ್ತಾ ಇದೆ ಮತ್ತೆ ತುಂಬಾ ವೈರಲ್ ಆಗ್ತಾ ಇದೆ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಗಿಬ್ಲಿ ಸ್ಟೈಲ್ ಎಫೆಕ್ಟ್ ಅಂದ್ರೆ ಏನು, ಮತ್ತೆ ಒಂದು ಗಿಬ್ಲಿ ಸ್ಟೈಲ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಚಾಟ್ ಜಿಪಿಟಿಯಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು, ಮತ್ತೆ ಫೋಟೋ ವೆಬ್ಸೈಟ್ ಇದೆ ಅದರಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು, ಮತ್ತೆ ಇನ್ಸ್ ಮೈಂಡ್ ಅಂತ ಒಂದು ವೆಬ್ಸೈಟ್ ಇದೆ. ಈ 3 ವೆಬ್ಸೈಟ್ ಅಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಒಂದು ಗಿಬ್ಲಿ ಸ್ಟೈಲ್ ಎಫೆಕ್ಟ್ ನ ಕ್ರಿಯೇಟ್ ಮಾಡೋದು, ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಮನೆವರೆಗೂ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಕಾಣ ಅಂತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ನನ್ನ ಮುಂದಿನ ಅಪ್ಡೇಟ್ಸ್ ಗಾಗಿ. ಬನ್ನಿ ಮಾತಾಡ್ತೀಡ ವಿಡಿಯೋನ ಶುರು ಮಾಡಿ. ಗಿಬ್ಲಿ ಸ್ಟೈಲ್ ಎಫೆಕ್ಟ್ ಅನ್ನೋದು ಈ ಜಪಾನ್ ಅನಿಮೇಷನ್ ಕಾರ್ಟೂನ್ ಚಿತ್ರಗಳನ್ನ ಮಾಡುವಂತ ಒಂದು ಸಂಸ್ಥೆ. ಇದು ಈ ತರ ಸ್ಟೈಲ್ ನ ಹುಟ್ಟಾಕಿದ್ದು, ಅದಕ್ಕಾಗಿ ಈ ಒಂದು ಸ್ಟೈಲ್ಗೆ ಹೆಸರು ಗಿಬ್ಲಿ ಬಂದಿದೆ.